ಜವಾಬ್ದಾರಿ ತಗೊಳ್ತಾ ಇಲ್ಲ, ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತಾ ಇಲ್ಲ, ಮತ್ತೆ ಹಿಂದಿನ ಇದನ್ನೇ ಕಂಟಿನ್ಯೂ ಆಗ್ತಾ ಇದೆ, 5 ವರ್ಷದಿಂದ ಆಗ್ತಾ ಇದೆ. ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಇನ್ ಫೆಡರಲ್ ಸಿಸ್ಟಮ್ ಆಫ್ ಡೆಮೋಕ್ರಸಿ. ಹಾಂ, ಭಾಳ ದೊಡ್ಡ ವೇರಿಯೇಷನ್ ಆಗುತ್ತೆ ನೋಡಿ. ಅವರು June 21ಗೆ ಅವರು ಇಟ್ಟಿದ್ದಾರೆ, ಜುಲೈಯಲ್ಲಿ ರಿಸಲ್ಟ್ ಕೊಡ್ತೀವಿ ಅಂತಾರೆ. ಆಲ್ರೆಡಿ ವಿ ಆರ್ ನಿಮ್ಮ ಎಂಟೈರ್ ಕೌನ್ಸಿಲಿಂಗಲ್ಲೇ ಸ್ಕ್ಯೂಡ್ ಯಾಕೆ ಆಗ್ತಾ ಇದೆ ಅಂದರೆ ಅವರು ದೇ ಆರ್ ಗಿವಿಂಗ್ ಟೈಮ್ ಲೈನ್. ಅವ್ರು ಟೈಮ್ ಲೈನ್ ಕೊಟ್ಟಾಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು ನೋಡಿ. ಆಮೇಲೆ ಈಗ ಏನಾಗಿದೆ, ನಾವು ಕಾಮನ್ ಆಗಿ ಮಾಡ್ತಿದ್ವಿ ಅಂದರೆ CET ಇದು ಆದ್ಮೇಲೆ ನಾವು ಕಾಮನ್ ಆಗಿ ಅಲಾಟ್ಮೆಂಟ್ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಆಸ್ಪಿರೆಂಟ್ ಇರೋರು, ಹೈ ಸ್ಕೋರ್ ಇರೋರು, ಈಗ ಇಲ್ಲಿ ಆಗಿಲ್ಲ. ಮೊದಲೆಲ್ಲ ಆದರೆ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಳ್ತಾರೆ. ಆಮೇಲೆ ಇಲ್ಲಿ ಮೆಡಿಕಲ್ ಸೀಟ್ ಬಂದಮೇಲೆ ಈ ಕಡೆ ಬರ್ತಾರೆ, ಮತ್ತು ಅವ್ರು ಪಾಪ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಅವಕಾಶ ತಪ್ತದೆ ಅಂತ ಹಂಗೆ ಮಾಡಿಬಿಡ್ಬಾರ್ದು ಅಂಥೇಳಿ ನಾವು ಈ ರೀತಿ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಈ ಕೇಂದ್ರ ಸರ್ಕಾರದ ಈ ಒಂದು ದುರಾಡಳಿತದಿಂದ ಇವತ್ತು ನಾವು CET ಸಪ್ರೇಟಾಗಿ ಮಾಡಬೇಕಾಗ್ತಾ ಇದೆ. ಇದರಿಂದ ಮಕ್ಕಳಿಗೆ ವಂಚನೆ ಆಗ್ತಾ ಇದೆ. ಅವ್ರಿಗೆ ಸ್ವಲ್ಪನೂ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಐ ಆಮ್ ರಿಯಲಿ ಫೆಡ್ ಅಪ್. ಯು ಸಿ, ಸೆಂಟ್ರಲ್ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಬರ್ತಿದ್ದೀವಿ ಆಲ್ರೆಡಿ. ಐ ಆಲ್ರೆಡಿ ರಿಟರ್ನ್ ಲಾಸ್ಟ್ ಇಯರ್ ಓನ್ಲಿ. This year also we will write. You see, now we are fed up. We want a separate. You see, Karnataka was one of the state in the country which has introduced CET. ಪರೀಕ್ಷೆಗಳಲ್ಲಿ ಪಾರದರ್ಶಕತೆಗೆ ಕರ್ನಾಟಕನೇ ಈಸ್ ಅ ಮಾಡೆಲ್. ನಾವು ಅದನ್ನು ಈ ಮಾಡೆಲನ್ನು ತಂದಿರ್ತಕ್ಕಂಥವ್ರು. ಆದರೆ ಅವರನ್ನು ಮಾಡಬೇಕು, ಇಲ್ಲ ನಮಗೂ ಮಾಡಕ್ಕೆ ಬಿಡಬೇಕು, ತಾವು ಮಾಡಲ್ಲ ನಮಗೂ ಮಾಡಕ್ಕೆ ಬಿಡೋದಿಲ್ಲ ಅಂತಂದರೆ ಏನು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಆಟಿಟ್ಯೂಡ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. And there is no responsible person speaking on this. It's very unfortunate. I think they don't have any idea what they are doing. Auralli, first of all, there is lack of competency and they have a malified intention. 100% central government alli somebody big is involved. ನೋಡಿ, ಇದರಲ್ಲಿ ಇದಕ್ಕೇನು ಸಮಸ್ಯೆ ಏನಿದೆ ಅಂತ ಹೇಳ್ತೀನಿ. ಇದರ ಬಗ್ಗೆ ವಿ ಅನಲೈಸ್ಡ್ ಇದೇನು ಮಾಡಬೇಕು ಅಂತ ಹೇಳಿ. ಈಗ ದಿಸ್ ಈಸ್ by an act of parliament and Supreme Court judgment. So state legislature can't overcome that. ಅದಕ್ಕೆ ಸೆಂಟ್ರಲ್ ಲೆಜಿಸ್ಲೇಷನ್ನೇ ಆಗಬೇಕು. ಬಟ್ ನಾವು ನಮ್ಮ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ, ನಾವು ಮಾಡಿದ್ದೀವಿ, ತಮಿಳ್ನಾಡು ಮಾಡಿದ್ದಾರೆ, ಆಂಧ್ರ ಮಾಡಿದ್ದಾರೆ, ಅನೇಕ ರಾಜ್ಯಗಳು ಮಾಡಿದ್ದಾರೆ. ಏನಂದರೆ ನೀವು ನಮಗೆ ಸ್ಟೇಟ್ ಬಿಟ್ಕೊಡಿ. ಇದಕ್ಕೆ ಸೊಲ್ಯೂಷನ್ ಈಸ್ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಅವರು ಸರಿಯಾಗೂ ನಡ್ಸೋಕ್ಕೆ ರೆಡಿ ಇಲ್ಲ, ಸರಿಯಾಗಿ ಮಾಡೋಕ್ಕೂ ರೆಡಿ ಇಲ್ಲ, ನಮಗೂ ಮಾಡೋಕ್ಕೆ ಬಿಡೋಕ್ಕೆ ರೆಡಿ ಇಲ್ಲ. ಅಂದರೆ ಏನು ವ್ಯವಸ್ಥೆ ಇದು? Students are losing faith in this central government because you are the anti-student attitude in the, you see, the students are losing faith in the examination system. You see, in democracy, you see, merit is the fruit of democracy. If merit is not prevailing, if malpractice is happening in entrance exam and this thing, then what is the meaning in democracy? So this is very unfortunate. Government of India is behaving irresponsibly. They are a bunch of idiots are running this department. I don't know how they can do such things, and how the people of the India should tolerate this nonsense. I'm unaware why how students are tolerating this nonsense. What these people are doing. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.